ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಕರ್ನಾಟಕದ ಬೀದರ್ನ 1 ವರ್ಷದ ಮಗು ರೋಬೋಟಿಕ್ ಸರ್ಜರಿಗೆ ಒಳಗಾದ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ದಾಖಲೆ ನಿರ್ಮಿಸಿದೆ. ಕಿಡ್ನಿಯಿಂದ ಮೂತ್ರದ ಹರಿವಿನ ಮೇಲೆ ಪರಿಣಾಮ ಬೀರುವ ಯೂಟೆರೋಪೆಲ್ವಿಕ್ ಜಂಕ್ಷನ್ ಬ್ಲಾಕ್ ಆಗಿ ಶಿಶು ಬಳಲುತ್ತಿದೆ. ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ವಿಧಾನವು ಸಂಭವನೀಯ ಆಯ್ಕೆಗಳಾಗಿದ್ದವು. ಮ್ಯಾಗ್ನಿಫೈಡ್ 3D ವಿಷನ್, ನಿಖರವಾದ ಉಪಕರಣಗಳು ಮತ್ತು ಶಸ್ತ್ರಚಿಕಿತ್ಸಾ ಸ್ಥಳಕ್ಕೆ ಸುಧಾರಿತ ಪ್ರವೇಶವನ್ನು ಒಳಗೊಂಡಂತೆ ಅನುಕೂಲಗಳಿಂದಾಗಿ ಡಾಕ್ಟರ್ ವಡ್ಡಿ ರೋಬೋಟಿಕ್ ಸರ್ಜರಿಯನ್ನು ಆರಿಸಿಕೊಂಡರು. ಹೈದರಾಬಾದ್ನ ಪ್ರೀತಿ ಯೂರಾಲಜಿ ಅಂಡ್ ಕಿಡ್ನಿ ಹಾಸ್ಪಿಟಲ್ಸ್ ಗಳ ಯೂರಾಲಜಿಸ್ಟ್ ಆದ ಡಾಕ್ಟರ್ ಚಂದ್ರಮೋಹನ್ ವಡ್ಡಿ ಅವರು SSI ಮಂತ್ರ ಎಂಬ ಮೇಡ್ ಇನ್ ಇಂಡಿಯಾ ಸರ್ಜಿಕಲ್ ರೋಬೋಟ್ ಅನ್ನು ಬಳಸಿಕೊಂಡು ಶಿಶುವಿನ ಮೇಲೆ ಪೈಲೋಪ್ಲಾಸ್ಟಿ ಮಾಡಿದರು. ಈ ಸರ್ಜರಿ ಯಶಸ್ವಿ ಆದ್ದರಿಂದ ಭಾರತೀಯ ವೈದ್ಯಕೀಯ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಹೊಸ ಯುಗವನ್ನು ಗುರುತಿಸುತ್ತದೆ ಎಂದು ಡಾಕ್ಟರ್ ವಡ್ಡಿ ಹೇಳಿದರು.